ಹಾಯ್ ಫ್ರೆಂಡ್ಸ್, ಡೈಲಿ ನ್ಯೂಸ್ ಕಾರ್ಯಕ್ರಮಕ್ಕೆ ಎಲ್ಲಿಗೂ ಸ್ವಾಗತ. ಸೊ ಫಸ್ಟ್ ಇಂಟರ್ನ್ಯಾಷನಲ್ ನ್ಯೂಸ್ ನೋಡೋದಾದರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಫಿಫಾದವರು ಶಾಂತಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಟ್ರಂಪ್ ಅವರು ನೋಬೆಲ್ ಶಾಂತಿ ಪ್ರಶಸ್ತಿ, ನೋಬೆಲ್ ಪೀಸ್ ಅವಾರ್ಡ್ ನನಗೆ ಸಿಗಬೇಕು ಅಂತ ಭಾಳಷ್ಟು ಪ್ರಯತ್ನ ಪಟ್ಟರು. ನಾನು ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸಿದ್ದೀನಿ, ನಾನು ಇಂಡಿಯಾ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದೀನಿ, ನಾನು ವಿಶ್ವದಲ್ಲೆಲ್ಲ ಶಾಂತಿ ಸ್ಥಾಪನೆಗೆ ಪ್ರಯತ್ನ ಪಡ್ತಿದ್ದೀನಿ ಅಂತ ಭಾಳಷ್ಟು ಪ್ರಯತ್ನ ಪಟ್ಟರು. ಅವರು ನೋಬೆಲ್ ಶಾಂತಿ ಪ್ರಶಸ್ತಿ, ನೋಬೆಲ್ ಪೀಸ್ ಅವಾರ್ಡ್ ಸಿಗಬೇಕಂತ, ಬಟ್ ಅದು ಸಿಕ್ಕಿಲ್ಲ. ಬಟ್ ಇವತ್ತು ನಿನ್ನೆ ಫಿಫಾದವರು, ಫಿಫಾ ಅಂದರೆ ಫುಟ್ಬಾಲ್ ಫೆಡರೇಷನ್, ಅವರು ಟ್ರಂಪ್ ಅವರಿಗೆ ಫಿಫಾ ಶಾಂತಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇದು ಅಮೇರಿಕ ಅಧ್ಯಕ್ಷ ಒಬ್ಬ ಪಡೆದಿರೋ ಫಸ್ಟ್ ಶಾಂತಿ ಪ್ರಶಸ್ತಿ, ಫಿಫಾದವ್ರು ಕೊಡ್ತಿರೋ ಫಸ್ಟ್ ಶಾಂತಿ ಪ್ರಶಸ್ತಿ. ಸೊ ಟ್ರಂಪ್ ಅವರು ಇದ್ರ ಬಗ್ಗೆ ಬಹಳಷ್ಟು ಖುಷಿಯಾಗಿ, ನಾನು ಪಡೆದಿರೋ ಶ್ರೇಷ್ಠ ಗೌರವಗಳಲ್ಲಿ ಇದು ಒಂದು ಅಂತ ಭಾಳಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನೆಕ್ಸ್ಟ್ ನ್ಯೂಸ್ ನೋಡೋದಾದರೆ, ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರು ಭಾರತ ಪ್ರವಾಸದಲ್ಲಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವರು US ಅವರಿಗೆ ಕ್ವಶನ್ ಮಾಡಿದ್ದಾರೆ. ಏನಂದರೆ, ಅಮೇರಿಕಾ ಕೂಡ ರಷ್ಯಾದಿಂದ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ತಿದೆ, ಬಟ್ ಅಮೇರಿಕಾದವರು ಪರ್ಚೇಸ್ ಮಾಡ್ತಿದ್ದಾರೆ, ಬಟ್ ಇಂಡಿಯಾದವರು ಪರ್ಚೇಸ್ ಮಾಡಿದರೆ ಅವರಿಗೆ ನೀವು ರೆಸ್ಟ್ರಿಕ್ಷನನ್ನು ಹಾಕ್ತಾಯಿದ್ದೀರಾ ಯಾಕೆ ಅಂತ ಅಮೇರಿಕ ಅಧ್ಯಕ್ಷ ಅವರು, ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರು ಅಮೇರಿಕಾದವರಿಗೆ ಕ್ವಶನ್ ಮಾಡಿದ್ದಾರೆ. ಸೊ ಇದ್ರ ಜೊತೆ ಇಂಡಿಯಾ ರಷ್ಯಾ ಅದರ ಫ್ರೆಂಡ್ಶಿಪ್ ಕೂಡ ನೆಕ್ಸ್ಟ್ ಲೆವೆಲಿಗೆ ಹೋಗ್ತಿದೆ. ನಿಮಗೆ ಗೊತ್ತಿದೆ, ರಷ್ಯಾ ಯಾವಾಗಲೂ ಇಂಡಿಯಾ ಸಪೋರ್ಟ್ಗೆ ಹಿಂದಿನ ಕಾಲದಿಂದನೂ ಇದೆ. ಸೊ ಮೋದಿ ಪುತಿನ್ ಅವರ ಫ್ರೆಂಡ್ಶಿಪ್ಪು ಇನ್ನು ನೆಕ್ಸ್ಟ್ ಲೆವೆಲಿಗೆ ಹೋಗ್ತಿದೆ. ಇದಲ್ಲದೆ ಬೇರೆ ಬೇರೆ ಒಪ್ಪಂದಗಳನ್ನು ಕೂಡ ಇವರು ಮಾಡಿಕೊಂಡಿದ್ದಾರೆ. ಸೊ ಇವಾಗ ನೆಕ್ಸ್ಟ್ ನ್ಯೂಸ್ ನೋಡೋದಾದರೆ, ನಮ್ಮ ದೇಶದ ನ್ಯೂಸ್ ನೋಡೋದಾದರೆ, ಇಂಡಿಗೋ, ಎಲ್ರಿಗೂ ಗೊತ್ತಿದೆ, ಇಂಡಿಗೋ ಏರ್ಲೈನ್ಸ್ DGCA ಅವರು ಯಾವಾಗ ಒಂದು ಹೊಸ ನಿಯಮಗಳನ್ನು ತಂದರು, ಪೈಲಟ್ ಅವರಿಗೆ ಅವರು ಆ ವಿಮಾನವನ್ನು ಅವರ್ಸ್ ಓಡಿದ ಮೇಲೆ ಅವರಿಗೆ ರೆಸ್ಟ್ ಬೇಕೇ ಬೇಕು ಅನ್ನೋ ಹೊಸ ರೂಲ್ಸನ್ನು ಇವಾಗ ಒಂದು 2-3 ದಿವಸ, ಆಲ್ಮೋಸ್ಟ್ ಒಂದು ವಾರದಿಂದ ತಂದರು. ಇಮ್ಮಿಡಿಯೇಟ್ಲಿ ಇಂಡಿಗೋದವ್ರದ್ದು ಎಲ್ಲ ಫ್ಲೈಟ್ಗಳು, ಅವ್ರದ್ದೆಲ್ಲ ಶೆಡ್ಯೂಲ್ಗಳು ಮೇಲೆ ಕೆಳಗೆ ಹಾಕೋಯ್ತು. ನಿಮಗೆಲ್ಲರಿಗೂ ಗೊತ್ತಿದೆ, ಇಂಡಿಗೋ ಒಂದು ಬಜೆಟ್ ಏರ್ಲೈನ್. ಸೊ ಇಂಡಿಯನ್ಸ್, ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಇಂಡಿಗೋದಲ್ಲಿ ಫ್ಲೈ ಮಾಡ್ಬೋದು, ಆ ಥರ ಅವ್ರದ್ದು ಪ್ರೈಸ್ ಇರುತ್ತೆ. ಸೊ ಈ DGCA ಅವರು ಯಾವಾಗ ಹೊಸ ರೂಲ್ಗಳನ್ನು ತಂದ್ರೆ ಇವ್ರದ್ದೆಲ್ಲ ಶೆಡ್ಯೂಲು ಮೇಲೆ ಕೆಳಗೆ ಆಯಿತು. ಎಲ್ಲ ಕಡೆಯಿಂದ ಆಲ್ಮೋಸ್ಟ್ ಇಡೀ ನಮ್ಮ ದೇಶದಲ್ಲಿ ಎಲ್ಲ ವಿಮಾನ ನಿಲ್ದಾಣಗಳಿಂದ ಇಂಡಿಗೋ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿಬಿಟ್ಟಿದ್ದಾವೆ. ಇದು ಇವಾಗ ಸದ್ಯದ ಮಟ್ಟಿಗೆ ದೇಶದಲ್ಲಿ ದೊಡ್ಡ ನ್ಯೂಸ್ ಆಗಿಬಿಟ್ಟಿದೆ. ಸೊ ಇದು ಆದಷ್ಟು ಬೇಗ ಸಾಲ್ವ್ ಆಗುತ್ತೆ ಅಂತ ನಾವು ಹೋಪ್ ಮಾಡೋಣ. ಸೊ ನೆಕ್ಸ್ಟ್ ನ್ಯೂಸ್ ಏನಂದರೆ, ಸುಪ್ರೀಂ ಕೋರ್ಟ್ ಒಂದು ಹೊಸ ಆರ್ಡ್ರನ್ನು ಕೊಟ್ಟಿದೆ. ಏನಂದರೆ, ಭಕ್ತರು, ಡಿವೋಟೀಸ್ ದೇವಸ್ಥಾನಕ್ಕೆ ಆಗೋ ಹಣನ ಸಂಕಷ್ಟದಲ್ಲಿರೋ ಬ್ಯಾಂಕ್ಗಳಿಗೆ ಬಳಸುವಂತಿಲ್ಲ ಅಂತ ಸ್ಟ್ರಿಕ್ಟ್ ಆರ್ಡರ್ ಕೊಟ್ಟಿದ್ದಾರೆ. ಏನಂದರೆ, ಯಾವ ಬ್ಯಾಂಕ್ಗಳು ಅವ್ರಿಗೆ ಲೋನ್ ಕೊಟ್ಟು ಇವ್ರಿಗೆ ಲೋನ್ ಕೊಟ್ಟು ಅಥವಾ ಏನೋ ಫ್ರಾಡ್ಗಳನ್ನು ಮಾಡಿ ಮುಳುಗೋ ಸ್ಥಿತಿಯಲ್ಲಿದ್ದಾವೋ ಅವುಗಳನ್ನು ಬಚಾವ್ ಮಾಡೋಕ್ಕೆ ಅಂಥ ಬ್ಯಾಂಕ್ಗಳನ್ನು ದೇವಸ್ಥಾನಕ್ಕೆ ಭಕ್ತರು ನೀಡೋ ಹಣನ ಯೂಸ್ ಮಾಡೋಂಗಿಲ್ಲ ಅನ್ನೋ ಒಂದು ಇಂಪಾರ್ಟೆಂಟ್ ಆರ್ಡ್ರನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ರೀಸೆಂಟಾಗಿ ಸುಪ್ರೀಂ ಕೋರ್ಟು ಈ ಆರ್ಡ್ರನ್ನು ಕೊಟ್ಟಿದೆ. ಸೊ ಇದು ಒಂದು ನಾವು ನೋಟ್ ಮಾಡ್ಕೋಬೇಕಾಗಿರೋ ಒಂದು ನ್ಯೂಸು. ಸೊ ನೆಕ್ಸ್ಟ್ ನ್ಯೂಸ್ ನೋಡ್ಬೋದಾದರೆ, ಕರ್ನಾಟಕ ನ್ಯೂಸ್ ನೋಡೋದಾದರೆ, ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಯಥಾ ಪ್ರಕಾರ ಜಟಾಪಟಿ ನಡೀತಿದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಮತ್ತು ಸಿದ್ದರಾಮಯ್ಯ ಅವರ ಮಧ್ಯೆ ಟ್ವೀಟ್ ವಾರ್ ನಡೀತಿದೆ. ಅಶೋಕ್ ಅವರು 63% ಕರಪ್ಷನ್ ಇದೆ ಎಂದು ಉಪಲೋಕಾಯುಕ್ತರು ಹೇಳಿಕೆ ನೀಡಿದ್ದಾರೆ.
ಅನ್ನೋದನ್ನು ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ. ಇದರಿಂದ